ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಸುಪ್ರೀಂ ಕೋರ್ಟ್ ಸೇಸ್ ಸ್ಟೇಟ್ಸ್ ಮಸ್ಟ್ ರೀಪ್ಲೇಸ್ ಓವರ್ ವರ್ಕ್ಡ್ BLOs. If a booth level officer is stressed or unable to work, state government must replace them with another employee so that voter list revision continues smoothly. ಈಗ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ನೀವು ಕೇಳಿದಿರಿ ಅಲ್ವಾ? ಈ ಸಂದರ್ಭದಲ್ಲಿ ಈ ಒಂದು ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೂತ್ ಲೆವೆಲ್ ಆಫೀಸರ್ಗಳಿರ್ತಾರೆ, BLO ಅಂತ ಕರೀತಾರೆ. ಆದ್ರೆ ತುಂಬಾ ಒತ್ತಡಗಳಿಂದ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವರ ಬದಲು ಮತ್ತೊಬ್ಬ ನೌಕರರನ್ನ ಅಲ್ಲಿ ಅಪಾಯಿಂಟ್ ಮಾಡಬೇಕು, ಬದಲಾಯಿಸಬೇಕು ಅವರನ್ನ. ಹಾಗಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಪರಿಷ್ಕರಣೆ ಸುಗಮವಾಗಿ ಮುಂದುವರಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. BLO work cannot stop the electoral process. The court said the distress of BLOs cannot be used as a reason to delay or halt the special revision of electoral rules. ಈಗ BLOಗಳಿಗೆ ಅವರ ಒಂದು ದುಸ್ಥಿತಿಯಿಂದ ಇದನ್ನ ವಿಳಂಬಗೊಳಿಸ್ತೇವೆ, ಇದನ್ನ ಡಿಲೇ ಮಾಡ್ತಾ ಹೋಗ್ತೇವೆ ಅನ್ನೋದು ಒಳ್ಳೆ ಕಾರಣ ಅಲ್ಲ. ಆ ಕಾರಣವನ್ನ ಬಳಸ್ಕೊಂಡು ಡಿಲೇ ಮಾಡ್ತಾ ಇರಬೇಡಿ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಅಂಡ್ ಸ್ಟೇಟ್ಸ್ ಕ್ಯಾನ್ ಆಡ್ ಮೋರ್ ಸ್ಟಾಫ್ ಟು ರೆಡ್ಯೂಸ್ ವರ್ಕ್ ಲೋಡ್. Supreme Court said states can depute extra employees to help BLOs and ensure the enumeration deadline is met. ಈಗ ಕೆಲಸದ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ BLOಗಳಿಗೆ ಸಹಾಯ ಮಾಡಲಿಕ್ಕೆ ರಾಜ್ಯಗಳು ಹೆಚ್ಚುವರಿ ಉದ್ಯೋಗಿಗಳನ್ನ ನಿಯೋಗಿಸಬಹುದಲ್ವಾ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇನ್ನು ಎರಡನೇ ವಿಷಯ, PM Modi personally welcomed Putin at the airport. This was a special and rare gesture showing the importance India places on its relationship with Russia. ಪುಟಿನ್ ಅವರು ಭಾರತಕ್ಕೆ ಆಗಮಿಸಿದ್ದಾರೆ. ಅವರನ್ನ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಯವರು ವೈಯಕ್ತಿಕವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಸ್ವಾಗತ ಮಾಡಿದ್ದಾರೆ. ಅಂದ್ರೆ ಭಾರತ ಮತ್ತೆ ರಷ್ಯಾದ ಸಂಬಂಧ ಎಷ್ಟು ಪ್ರಮುಖವಾದದ್ದು ಅನ್ನುವಂತ ಒಂದು ಗೆಸ್ಚರ್ ಇದು. ವಿಸಿಟ್ ಮಾರ್ಕ್ಸ್ ಸ್ಟ್ರೆಂಥನ್ಡ್ ಇಂಡಿಯಾ-ರಷ್ಯಾ ಪಾರ್ಟ್ನರ್ಶಿಪ್. Putin's first visit since the Ukraine war, with both sides highlighting trust, long-standing friendship and cooperation in defense, energy and technology. ಉಕ್ರೇನ್ ಯುದ್ಧದ ನಂತರ ಮೊದಲ ಬಾರಿ ಪುಟಿನ್ ಅವರು ಭಾರತಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಎರಡೂ ದೇಶಗಳು ಪರಸ್ಪರ ವಿಶ್ವಾಸ ಇರಬಹುದು, ದೀರ್ಘಕಾಲದ ಸ್ನೇಹ, ರಕ್ಷಣೆ, ಶಕ್ತಿ ಮತ್ತೆ ತಂತ್ರಜ್ಞಾನ, ಇದೆಲ್ಲದರಲ್ಲೂ ಸಹಕಾರವನ್ನ ಮುಂದುವರಿಸಿಕೊಂಡು ಹೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಇದಕ್ಕೆ ಪುಷ್ಟಿ ಸಿಗುತ್ತೆ ಅಂತ ಈ ಒಂದು ಮೀಟಿಂಗ್ ನಲ್ಲಿ ನಾವು ತಿಳ್ಕೊಳ್ಬಹುದು. Several key meetings and agreements expected. Putin had private dinner with Modi and major defense and economic agreements are likely, including cooperation on defense, manufacturing and opportunities for Indian workers in Russia's labor market. ಪ್ರಧಾನಮಂತ್ರಿ ಮೋದಿ ಅವರ ಜೊತೆ ಪುಟಿನ್ ಅವರು ಖಾಸಗಿ ಭೋಜನವನ್ನ ಸೇವಿಸಿದ್ದಾರೆ. ರಕ್ಷಣಾ ಉತ್ಪಾದನೆ ಇರಬಹುದು ಮತ್ತೆ ರಷ್ಯಾದ ಮಾರುಕಟ್ಟೆಯಲ್ಲಿ ಭಾರತೀಯ ಕಾರ್ಮಿಕರಿಗೆ ಅವಕಾಶ ನೀಡೋದ್ರ ಕುರಿತಾಗಿ ಬೇರೆ ಬೇರೆ ಆರ್ಥಿಕ ಒಪ್ಪಂದಗಳು ಆಗಬಹುದು ಅಂತ ಇದರಲ್ಲಿ ನಾವು ನೋಡಬಹುದು, ಅಂತಂದ್ರೆ ಅದೆಲ್ಲ ಆಗುವ ಸಾಧ್ಯತೆಗಳಿದೆ. ಇನ್ನು ಅರ್ಬನೈಸೇಷನ್ ಅಂಡ್ ಮೈಗ್ರೇಷನ್ ಕಾಸ್ ವೋಟರ್ ರೋಲ್ ಎರರ್ಸ್. People register to vote in one place, then move to another city for work or education without deleting their old entry, leading to duplicate or outdated voter record. ಏನಾಗ್ತಾ ಇದೆ, ಈ ಮತದಾರರ ಪಟ್ಟಿಯಲ್ಲಿ ಎಷ್ಟೋ ಸಾರಿ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಕ್ಷಣ ಅಥವಾ ಕೆಲಸಕ್ಕೋಸ್ಕರ ವಲಸೆ ಹೋಗ್ತಾರೆ. ಆದ್ರೆ ಹಳೆಯ ಒಂದು ಪಟ್ಟಿಯಲ್ಲಿ ತಮ್ಮ ನಮೂದನ್ನ ಅಳಿಸಿರೋದಿಲ್ಲ. ಹಾಗಾಗಿ ಒಂದು ಡೂಪ್ಲಿಕೇಟ್ ಆಗುತ್ತೆ, ಇಲ್ಲ ಔಟ್ಡೇಟ್ ಆಗಿರುವಂತ ಡೇಟಾ ಇರುತ್ತೆ. ಹಾಗಾಗಿ ಇದು ಮತದಾರರ ರೆಕಾರ್ಡ್ ಅಲ್ಲಿ ಸ್ವಲ್ಪ ಡಿಸ್ಕ್ರಿಪೆನ್ಸಿಯನ್ನು ಉಂಟು ಮಾಡುತ್ತೆ. Large scale addition and deletion happened over 20 years. The government said that voter rolls have seen many changes because people frequently shift residence, increasing the chance of repeated or inaccurate entries. ಅವಾಗವಾಗ ಇಂತಹ ಫ್ರೀಕ್ವೆಂಟ್ ಆಗಿ ಪದೇ ಪದೇ ವಾಸಸ್ಥಳ ಬದಲಾಯಿಸೋದ್ರಿಂದ ಕಳೆದ 20 ವರ್ಷದಲ್ಲಿ ತುಂಬಾ ಸಾರಿ ಬದಲಾವಣೆ ಆಗ್ತಾ ಇದೆ. ಒಂದು ರಿಪೀಟ್ ಆಗುತ್ತೆ, ಇಲ್ದಿದ್ರೆ ಇನ್ಅಕ್ಯುರೇಟ್ ಆಗಿರುತ್ತೆ, ಅಪೂರ್ಣ ಆಗಿರುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. So Election Commission is conducting special verification drives. To fix the problem, Election Commission has started special summary revisions and allows citizens to check
object and correct voter details to keep rolls clean. ಇದಕ್ಕೋಸ್ಕರನೇ ಈಗ ಚುನಾವಣಾ ಆಯೋಗ ಬೇರೆ ಬೇರೆ ಪರಿಷ್ಕರಣೆಗಳನ್ನ ಪ್ರಾರಂಭಿಸ್ತಾ ಇದೆ. ಅದನ್ನ ಕ್ಲೀನ್ ಆಗಿಡಬೇಕು, ಯಾವ್ದಿರ್ಬೇಕು ಅದು ಮಾತ್ರ ಇರಬೇಕು. ಮತದಾರರ ವಿವರಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ, ಆಕ್ಷೇಪಣೆ ಅಥವಾ ಸರಿಪಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶಗಳನ್ನ ಈಗ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇದೆ. ಇನ್ನು ಪಾರ್ಲಿಮೆಂಟ್ ಹ್ಯಾಸ್ ಅಪ್ರೂವ್ಡ್ ನ್ಯೂ ಬಿಲ್ ಟು ಟ್ಯಾಕ್ಸ್ ಟೊಬ್ಯಾಕೋ ಮೋರ್. New law allows the government to levy higher excise duty on tobacco products once the current GST compensation cess ends. ಈಗ ಸದ್ಯದ ಪರಿಸ್ಥಿತಿಯ GST ಕಾಂಪನ್ಸೇಷನ್ ಸೆಸ್ ಎಂಡ್ ಆದ್ಮೇಲೆ ನಂತರ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಲಿಕ್ಕೆ ಅದಕ್ಕೋಸ್ಕರ ಸರ್ಕಾರ ಹೊಸ ಕಾನೂನನ್ನ ತರ್ತಾ ಇದೆ. ಅದಕ್ಕೆ ಸಂಸತ್ತು ಅನುಮೋದನೆ ಕೊಟ್ಟಿದೆ. ಟೊಬ್ಯಾಕೋ ವಿಲ್ ಸ್ಟಿಲ್ ರಿಮೇನ್ ದಿ ಹೈ ಟ್ಯಾಕ್ಸ್ ಕ್ಯಾಟಗರಿ. ಡಿಮೆರಿಟ್ ಗೂಡ್ಸ್ ಅಂತ ನಾವು ಎಕನಾಮಿಯಲ್ಲಿ ನೋಡ್ತೇವೆ ಅಲ್ವಾ. ಎಕನಾಮಿಯಲ್ಲಿ ಮೆರಿಟ್ ಗೂಡ್ಸ್ ಮತ್ತೆ ಡಿಮೆರಿಟ್ ಗೂಡ್ಸ್ ಅಂತ ಬರುತ್ತೆ. ಮೆರಿಟ್ ಅಂತಂದ್ರೆ ಸೋಷಿಯಲಿ ಅದರಿಂದ ಒಳ್ಳೇದಾಗ್ತಾ ಇರುತ್ತೆ, ಡಿಮೆರಿಟ್ ಅಂತಂದ್ರೆ ಸಾಮಾಜಿಕವಾಗಿ ಕೆಟ್ಟದಾಗ್ತಾ ಇರುತ್ತೆ. ಈ ಟೊಬ್ಯಾಕೋದಂತಹ ಪ್ರಾಡಕ್ಟ್ಗಳು ಸಮಾಜಕ್ಕೆ ಹಾನಿ ಮಾಡುತ್ತೆ. ಹಾಗಾಗಿ ಇಂತಹ ವಿಷಯಗಳ ಮೇಲೆ ಹೈ ಟ್ಯಾಕ್ಸ್ ಅನ್ನ ಹೇಳಿರ್ತಾರೆ. ಮುಖ್ಯವಾಗಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ said that even after the cess ends, tobacco will continue to be taxed at 40% under GST because it is harmful product. ಇಂಥ ಹಾರ್ಮ್ಫುಲ್ ಪ್ರಾಡಕ್ಟ್ ಆಗಿರೋದ್ರಿಂದ, ಹಾನಿಕಾರಕ ಉತ್ಪನ್ನ ಆಗಿರೋದ್ರಿಂದ GST ಅಡಿಯಲ್ಲಿ 40% ತೆರಿಗೆ ಮುಂದುವರಿತಾನೆ ಇರುತ್ತೆ ಫಿನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನ್ಯೂ ಎಕ್ಸೈಸ್ ಡ್ಯೂಟಿ ಸ್ಟಾರ್ಟ್ಸ್ ವೆನ್ GST ಕಾಂಪನ್ಸೇಷನ್ ಸೆಸ್ ಸ್ಟಾಪ್ಸ್. ಸೊ ಓಲ್ಡ್ ಸೆಸ್ ಆನ್ ಟೊಬ್ಯಾಕೋ ವಿಲ್ ಎಂಡ್ ಸೂನ್. ಹಳೆಯ ಸೆಸ್ ಎಂಡ್ ಆಗುತ್ತೆ. ಅಂಡ್ ಒನ್ಸ್ ಇಟ್ ಡಸ್, ನ್ಯೂ ಎಕ್ಸೈಸ್ ಡ್ಯೂಟಿ ವಿಲ್ ಆಟೋಮೆಟಿಕಲಿ ಟೇಕ್ ಎಫೆಕ್ಟ್. ಒನ್ಸ್ GST ಸೆಸ್ ಕಾಂಪನ್ಸೇಷನ್ ಸೆಸ್ ಎಂಡ್ ಆದ ತಕ್ಷಣ ಹೊಸದಾದಂತಹ ಎಕ್ಸೈಸ್ ಡ್ಯೂಟಿ ಜಾರಿಗೆ ಬರುತ್ತೆ. ಎನ್ಶೋರಿಂಗ್ ದಿ ಗವರ್ಮೆಂಟ್ ಸ್ಟಿಲ್ ಕಲೆಕ್ಟ್ಸ್ ರೆವೆನ್ಯೂ ಫ್ರಮ್ ಟೊಬ್ಯಾಕೋ. ಯಾಕಂತಂದ್ರೆ ಸರ್ಕಾರಕ್ಕೆ ರೆವೆನ್ಯೂ ಬೇಕೇ ಬೇಕು. ತಂಬಾಕಿನಿಂದ, ಟೊಬ್ಯಾಕೋಯಿಂದ ಆದಾಯ ಬರ್ತಾ ಇರಲೇಬೇಕು ಅಂತ ಸರ್ಕಾರದ ಉದ್ದೇಶ. ಇನ್ನು ಇಂಡಿಯಾ ಮೇ ಸೂನ್ ಗೆಟ್ UPI ಸ್ಟೈಲ್ ಡಿಜಿಟಲ್ ಅಡ್ರೆಸ್ ಲೇಬಲ್ಸ್. ಬಹಳ ಇಂಪಾರ್ಟೆಂಟ್ ಆದಂತ ವಿಷಯ ಇದು ಪ್ರಿಲಿಮ್ಸ್ಗೆ. ನನ್ನ ಪ್ರಕಾರ ಇದ್ರ ಮೇಲೆ ಕ್ವಶನ್ ಖಂಡಿತ ಬಂದೇ ಬರುತ್ತೆ. ಇಲ್ಲಿ ಹೇಳಿರುವಂತಹ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಸ್ ಪ್ಲಾನಿಂಗ್ ಸಿಸ್ಟಮ್ ಕಾಲ್ಡ್ ಧ್ರುವ. ಧ್ರುವ ಅನ್ನುವಂಥ ಸಿಸ್ಟಮ್ ಅನ್ನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಗ ತರ್ತಾ ಇದೆ. ಧ್ರುವ ಅಂತಂದ್ರೆ ಫುಲ್ ಫಾರ್ಮು ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಅಂಡ್ ಯುನಿಕ್ ವರ್ಚುವಲ್ ಅಡ್ರೆಸ್ ಅಂತ. ಏನಾಗುತ್ತೆ ಇದರಲ್ಲಿ, ವ್ಯಾರ್ ಇನ್ಸ್ಟೆಡ್ ಆಫ್ ಶೇರಿಂಗ್ ಲಾಂಗ್ ಫಿಸಿಕಲ್ ಅಡ್ರೆಸ್, ಈಗ ಪೋಸ್ಟ್ ನಲ್ಲಿ ತುಂಬಾ ಉದ್ದವಾದ ಫಿಸಿಕಲ್ ಅಡ್ರೆಸ್ ಅನ್ನ ನಾವು ಬರೀತೇವೆ. ಅದರ ಬದಲು ಪೀಪಲ್ ಕ್ಯಾನ್ ಶೇರ್ ಶಾರ್ಟ್ ಡಿಜಿಟಲ್ ಲೇಬಲ್. ಈಗ ನಮ್ಮ UPI ID, ನೀವು UPI ಯೂಸ್ ಮಾಡಿರಬಹುದು, ಗೂಗಲ್ ಪೇ, ಫೋನ್ ಪೇ ಅಲ್ಲಿ UPI ID ಅಂತ ಇರುತ್ತೆ. ಅದೇ ತರಹದ ಒಂದು ಐಡಿಯನ್ನ, ನೇಮು @entity ಅಲ್ವಾ, ನೇಮ್ @entity, ಇಂಥ ಒಂದು ಶಾರ್ಟ್ ಐಡಿಯನ್ನ ಈಗ ಜಾರಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಬಹಳ ದೊಡ್ಡ ಅಡ್ರೆಸ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸಿಸ್ಟಮ್ ಯಾವುದು ಇದು? ಧ್ರುವ, ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಅಂಡ್ ಯುನಿಕ್ ವರ್ಚುವಲ್ ಅಡ್ರೆಸ್. ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು ನೆನಪಿರಲಿ. ಲೇಬಲ್ಸ್ ವಿಲ್ ಆಕ್ಟ್ ಆಸ್ ಸ್ಮಾರ್ಟ್ ಪ್ರಿಸೈಸ್ ಡಿಜಿಟಲ್ ಅಡ್ರೆಸ್. ದಿಸ್ ಲೇಬಲ್ಸ್ ವಿಲ್ ಬಿ ಲಿಂಕ್ಡ್ ಟು ಡಿಜಿಪಿನ್. ಡಿಜಿಪಿನ್ಗೆ ಲಿಂಕ್ ಆಗಿರುತ್ತೆ. A 10 ಕ್ಯಾರೆಕ್ಟರ್ ಕೋಡ್ ಬೇಸ್ಡ್ ಆನ್ ಎಕ್ಸಾಕ್ಟ್ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್. ಡಿಜಿಪಿನ್ ಅಂತಂದ್ರೆ ಒಂದು 10 ಅಕ್ಷರ ಅಥವಾ ಒಂದು ನಂಬರ್ ಎಲ್ಲ ಮಿಕ್ಸ್ ಆಗಿರೋದು. 10 ಒಂದು ಡೇಟ್, ನಾವು ಪಾಸ್ವರ್ಡ್ ಹೇಳ್ತೀವಲ್ವಾ, ಅದೇ ತರ 10 ಕ್ಯಾರೆಕ್ಟರ್ ಇರುತ್ತೆ ಅದರಲ್ಲಿ. ಅಲ್ಲಿ ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್, ನಮ್ಮ ಅಕ್ಷಾಂಶ, ರೇಖಾಂಶಗಳು ಎಲ್ಲ ಅದಕ್ಕೆ ಲಿಂಕ್ ಆಗಿರುತ್ತೆ. ದಿಸ್ ಹೆಲ್ಪ್ಸ್ ಫರ್ಮ್ಸ್ ಫೆಚ್ ಅಕ್ಯುರೇಟ್ ಲೊಕೇಶನ್ ಡೇಟಾ ಇನ್ಸ್ಟಂಟ್ಲಿ, ಯೂಸ್ಫುಲ್ ಫಾರ್ ಡೆಲಿವರೀಸ್, ಬ್ಯಾಂಕಿಂಗ್ ಅಂಡ್ ಇ-ಕಾಮರ್ಸ್. ಇದರಿಂದಾಗಿ ಫರ್ಮ್ಗಳಿಗೆ ಬೇರೆ ಬೇರೆ ಇ-ಕಾಮರ್ಸ್ಗೆ ಬೇಕಾದಂತಹ ಸ್ಥಳ, ಲೊಕೇಶನ್ ಡೇಟಾವನ್ನು ತಕ್ಷಣ ಪಡಿಲಿಕ್ಕೆ ಹೆಲ್ಪ್ ಆಗುತ್ತೆ. ಯೂಸರ್ಸ್ ಕಂಟ್ರೋಲ್ ದರ್ ಅಡ್ರೆಸ್ ಆಕ್ಸೆಸ್. ಪೀಪಲ್ ಕ್ಯಾನ್ ಗಿವ್ ಟೈಮ್ ಲಿಮಿಟೆಡ್ ಪರ್ಮಿಷನ್ ಫಾರ್ ಕಂಪನೀಸ್ ಟು ವ್ಯೂ ದರ್ ಫುಲ್ ಅಡ್ರೆಸ್. ಇಂತಿಷ್ಟು ಟೈಮ್ ಮಾತ್ರ ಅವ್ರು ನಮ್ಮ ಫುಲ್ ಅಡ್ರೆಸ್ ನೋಡಬಹುದು ಅನ್ನುವಂತಹ ಟೈಮ್ ಲಿಮಿಟೆಡ್ ಪರ್ಮಿಷನ್ಸ್ ಹಾಕೊಡ್ಬಹುದು. ಆಫ್ಟರ್ ದಿ ವ್ಯಾಲಿಡಿಟಿ ಎಂಡ್ಸ್, ಫರ್ಮ್ಸ್ ಮಸ್ಟ್ ಸೀಕ್ ರೀಆಥರೈಸೇಷನ್, ಮೇಕಿಂಗ್ ಇಟ್ ಪ್ರೈವಸಿ ಫ್ರೆಂಡ್ಲಿ ಕನ್ಸೆಂಟ್ ಬೇಸ್ಡ್ ಸಿಸ್ಟಮ್. ಆ ವ್ಯಾಲಿಡಿಟಿ ಎಂಡ್ ಆದ್ಮೇಲೆ ಮತ್ತೆ ರೀಆಥರೈಸೇಷನ್ಗೋಸ್ಕರ ನಮ್ಮ ಹತ್ರನೇ ಬರಬೇಕು ಫರ್ಮ್ಗಳು. ಇದು ಪ್ರೈವಸಿ ಫ್ರೆಂಡ್ಲಿ ಇದೆ, ಕನ್ಸೆಂಟ್ ಬೇಸ್ಡ್ ಸಿಸ್ಟಮ್. ಇದು ನೆನ್ಪಿಟ್ಕೊಳ್ಳೇಬೇಕಾಗಿರೋದು. ಡಿಜಿಪಿನ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ, ಧ್ರುವ ಈ ಸಿಸ್ಟಮ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು, UPI ಸ್ಟೈಲ್ ಅಲ್ಲಿ ಇರುತ್ತೆ. ಅದಕ್ಕೆ ನೆನಪಿರ್ಲಿ. ಇನ್ನಷ್ಟು ಇದ್ರ ಬಗ್ಗೆ ಅಪ್ಡೇಟ್ ಇದ್ರೆ ಮುಂದೆ ನೋಡ್ತಾ ಹೋಗೋಣ. ಇದಾದ್ಮೇಲೆ ಇಂಡಿಯಾಸ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ಡ್ರಾಪ್ಡ್ ಶಾರ್ಪ್ಲಿ ಇನ್ ಅಕ್ಟೋಬರ್. ಒಂದ್ಸರಿ ಬಂದಿತ್ತು ಅಲ್ವಾ, ಹಿಂದಿನ ವಾರ ಸಹ ನೋಡಿದ್ವಿ. ರಷ್ಯಾದಿಂದ ನಾವು ಪರ್ಚೇಸ್ ಮಾಡ್ತಾ ಇರುವಂತ ಆಯಿಲ್ ಇಂಪೋರ್ಟ್ ತುಂಬಾ ಶಾರ್ಪ್ ಆಗಿ ಡ್ರಾಪ್ ಆಗಿದೆ. ಇಂಡಿಯಾ ಕಟ್ ಇಟ್ಸ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ by 38% in value
and 31% in volume. ವ್ಯಾಲ್ಯೂ ಅಂತಂದ್ರೆ ಒಟ್ಟಾರೆ ಮೌಲ್ಯ, ವಾಲ್ಯೂಮ್ ಅಂತಂದ್ರೆ ಅದರ ಒಂದು ಗಾತ್ರ ಅನ್ನೋಕ್ಕಿಂತ ಯಾವ ಲೆವೆಲ್ ಅಲ್ಲಿ, ಇಂತಿಷ್ಟು ಲೀಟರ್ ಅಂತ ಹೇಳಬಹುದು, ಅಥವಾ ಅದಕ್ಕೆ ಬೇರೆ ಮಾಪನಗಳಿರ್ತಾವಲ್ವಾ. ದಿವಸಕ್ಕೆ ಒಂದು ಇಂತಿಷ್ಟು ಬ್ಯಾರೆಲ್ಗಳಷ್ಟು, ಕರೆಕ್ಟ್ ಬ್ಯಾರೆಲ್ಗಳಷ್ಟು ಆಯಿಲ್ ಅನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಈಗ ಆ ಬ್ಯಾರೆಲ್ಗಳ ಸಂಖ್ಯೆ ಕಡಿಮೆ ಆಗಿದೆ. 31% ವಾಲ್ಯೂಮ್ ನಲ್ಲಿ ಕಡಿಮೆ ಆಗಿದೆ, 38% ವ್ಯಾಲ್ಯೂ ಅಲ್ಲಿ ಕಡಿಮೆ ಆಗಿದೆ ಇನ್ ಅಕ್ಟೋಬರ್ 2025 ಕಂಪೇರ್ ಟು ಲಾಸ್ಟ್ ಇಯರ್. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ಡೇಟಾ ಸಿಗುತ್ತೆ. ದ ಬಿಗ್ಗೆಸ್ಟ್ ಸಿಂಗಲ್ ಮಂತ್ ಡ್ರಾಪ್ ಸೋಫಾರ್, ಒಂದು ತಿಂಗಳಲ್ಲಾದಂತಹ ಅತ್ಯಂತ ದೊಡ್ಡ ಕುಸಿತ ಇದು. ಬಟ್ ರಷ್ಯಾ ಇಸ್ ಸ್ಟಿಲ್ ಇಂಡಿಯಾಸ್ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್. ಬಹಳ ಇಂಪಾರ್ಟೆಂಟ್, ಯಾಕಂತಂದ್ರೆ ಆಯಿಲ್ ಇಂದ ನಾವು ಏನು ನಮ್ಮ ವಾಲ್ಯೂಮ್ ಕಡಿಮೆ ಆಗಿದ್ರು, ರಷ್ಯಾನೇ ಈಗ ಸದ್ಯಕ್ಕೆ ನಮ್ಮ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್. ರಷ್ಯಾದಿಂದಾನೇ ನಾವು ಹೆಚ್ಚು ಆಯಿಲ್ ಅನ್ನ ಖರೀದಿ ಮಾಡ್ತಾ ಇರೋದು. ಇವನ್ ಆಫ್ಟರ್ ದಿ ಕಟ್, ರಷ್ಯಾ ಸ್ಟಿಲ್ ಪ್ರೊವೈಡ್ಸ್ ಅಬೌಟ್ 32% ಆಫ್ ಇಂಡಿಯಾಸ್ ಟೋಟಲ್ ಆಯಿಲ್ ಇಂಪೋರ್ಟ್ಸ್ ಬೈ ವ್ಯಾಲ್ಯೂ ಅಂಡ್ ವಾಲ್ಯೂಮ್. ನೋಡಿ, ಒಟ್ಟು 100 ಬ್ಯಾರೆಲ್ ಆಯಿಲ್ ಬರುತ್ತೆ ಅಂತಂದ್ರೆ ಅದರಲ್ಲಿ 32 ಬ್ಯಾರೆಲ್ ಬರೋದು ರಷ್ಯಾದಿಂದಾನೆ. ಟೋಟಲ್ ಆಯಿಲ್ ಇಂಪೋರ್ಟ್ಗಳಲ್ಲಿ ರಷ್ಯಾದ ಪಾತ್ರನೇ ದೊಡ್ಡದಿರೋದು. ಡ್ರಾಪ್ ಇಸ್ ಲಿಂಕ್ ಟು US ಪೆನಾಲ್ಟಿ, ಗ್ಲೋಬಲ್ ಪ್ರೆಷರ್. ಡ್ರಾಪ್ ಆಗಿರೋದು ಯಾವುದಕ್ಕೆ? US ಪೆನಾಲ್ಟಿ, US ನಿರ್ಬಂಧಗಳನ್ನ ಹೇರ್ತಾ ಇದೆ, ಸುಂಕಗಳನ್ನು ಹಾಕ್ತಾ ಇದೆ, ಗ್ಲೋಬಲ್ ಪ್ರೆಷರ್ ಇದೆ. ದ ಫಾಲ್ ಬಿಗನ್ after the US imposed a 25% tariff on Indian imports of Russian oil and tightened restrictions on dealing with Russian companies. ರಷ್ಯಾ ಕಂಪನಿಗಳ ಜೊತೆ ಇದ್ರೆ ನಮಗೂ ಸಹ ಅದರದ್ದು ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ US ಅವಾಗ ಹೇಳ್ತಾ ಇರುತ್ತೆ. ಹಾಗಾಗಿ ಇದರಿಂದ ನಾವು ಅನುಭವಿಸ್ತಾ ಇದ್ದೇವೆ ಈ ಒಂದು ಪರಿಸ್ಥಿತಿಯನ್ನ. ಆದರೆ ರಷ್ಯಾ ಪ್ರೆಸಿಡೆಂಟ್ ಅವರು ಬಂದ ಮೇಲೆ ಏನಾಗುತ್ತೆ ನೋಡೋಣ. ಪುಟಿನ್ ಸೇಸ್ ಸಮ್ ಪಾರ್ಟ್ ಆಫ್ ದಿ US ಪೀಸ್ ಪ್ಲಾನ್ ಆರ್ ಅನ್ಅಕ್ಸೆಪ್ಟಬಲ್. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಉಕ್ರೇನ್ ಯುದ್ಧ. Putin agreed that the US has made proposals to end the Ukraine war, but he said some conditions like giving up Ukrainian territory or unclear security guarantee cannot be accepted by Russia. ಈಗ ಅಮೆರಿಕ USA ಮಾಡ್ತಾ ಇದೆ ಈ ರಷ್ಯಾ ಯುದ್ಧವನ್ನ, ಉಕ್ರೇನ್ ಯುದ್ಧವನ್ನ ಕೊನೆಗೊಳಿಸಲಿಕ್ಕೆ ಕೆಲವು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಪ್ರಪೋಸಲ್ಗಳನ್ನ ಇಡ್ತಾ ಇದೆ. ಆದರೆ ಪ್ರಸ್ತಾವನೆಗಳನ್ನ ರಷ್ಯಾ ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಆ ಪ್ರಸ್ತಾವನೆಯಲ್ಲಿ ಕೆಲವು ಉಕ್ರೇನಿಯನ್ ಪ್ರದೇಶವನ್ನ ಬಿಟ್ಕೊಡ್ಬೇಕು, ಸೆಕ್ಯೂರಿಟಿ ಗ್ಯಾರಂಟಿ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ, ಹಾಗಾಗಿ ಆ ಷರತ್ತುಗಳನ್ನು ನಾವು ಸ್ವೀಕರಿಸೋದಿಲ್ಲ ಅಂತ ರಷ್ಯಾ ಹೇಳುತ್ತೆ. ಟಾಕ್ಸ್ ಆರ್ ಸ್ಟಿಲ್ ಆನ್ ಗೋಯಿಂಗ್ ಬಟ್ ಪ್ರೋಗ್ರೆಸ್ ಇಸ್ ಸ್ಲೋ. ಚರ್ಚೆ ಆಗ್ತಾ ಇದೆ, ಆದ್ರೆ ಪ್ರೋಗ್ರೆಸ್ ಮೊದಲಿನ ತರಾನೇ ಸ್ಲೋ ಆಗಿದೆ. ಟ್ರಂಪ್ಸ್ ಎನ್ವಾಯ್ಸ್ ಮೆಟ್ ಪುಟಿನ್ ಅಂಡ್ ಉಕ್ರೇನ್ಸ್ ನೆಗೋಷಿಯೇಟರ್ ಅಂಡ್ ಬೋತ್ ಸೈಡ್ಸ್ ಆರ್ ಡಿಸ್ಕಸಿಂಗ್ ಈಚ್ ಪಾಯಿಂಟ್ ಆಫ್ ದಿ US proposal, but there are still big gaps, which is why talks are taking time. ಅಂತಂದ್ರೆ ಇಂಥ ಒಂದು ವಿಷಯಗಳಲ್ಲೆಲ್ಲ ಸುಲಭವಾಗಿ ನಿರ್ಧಾರಕ್ಕೆ ಬರೋದಿಲ್ಲ, ಮುಂದೂಡ್ತಾ ಇರ್ತಾರೆ. ಇರೋ ಪರಿಸ್ಥಿತಿ ಸ್ಟೇಟಸ್ ಕೋ ಅಂತ ಕರಿತೇವೆ, ಅದನ್ನೇ ಮುಂದುವರ್ಸ್ಕೊತಾ ಹೋಗ್ತಾರೆ. US believes Putin wants a deal, but it's uncertain. Trump said his team felt that Putin is interested in ending the war, but Putin himself admitted the US plan has difficult parts, showing that final agreement is still far away. ಹೌದು, ಪುಟಿನ್ ಅವರು ಯುದ್ಧವನ್ನ ಕೊನೆಗೊಳಿಸಲಿಕ್ಕೆ ಅವರಿಗೆ ಆಸಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅವರಿಗೆ ಎಲ್ಲಾ ಒಪ್ಪಂದಗಳಲ್ಲಿರುವಂತಹ ಅಂಶಗಳು ಇನ್ನು ಒಪ್ಪಿಗೆ ಆಗಿಲ್ಲ, ಇನ್ನು ಸ್ವಲ್ಪ ದಿನ ಬೇಕಾಗಬಹುದು ಅನ್ನೋದು ಟ್ರಂಪ್ ಅವರ ಅಭಿಪ್ರಾಯ. ಇನ್ನೊಂದು ಆರ್ಟಿಕಲ್ ಇದೆ ನೋಡಿ, ಡು ವಿ ನೀಡ್ ಟು ಚೇಂಜ್ ಹೌ ಸಿಟೀಸ್ ಆರ್ ಗವರ್ನ್ಡ್ ಇನ್ ಇಂಡಿಯಾ. ಇಂಪಾರ್ಟೆಂಟ್ ಆದ ಆರ್ಟಿಕಲ್ ನೋಡಿ. ಈಗ ಲಂಡನ್, ನ್ಯೂಯಾರ್ಕ್ ನಲ್ಲೆಲ್ಲ ಮೇಯರ್ಗಳಂತ ಇರ್ತಾರೆ, ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಆರ್ಟಿಕಲ್ ಅಲ್ಲಿ ಹೇಳಿರೋ ಪ್ರಕಾರ ನಾನು ಹೇಳ್ತಾ ಇರೋದಷ್ಟೇ. ಆದ್ರೆ ನಮ್ಮ ದೇಶದಲ್ಲಿ ವೈ ಡು ಇಂಡಿಯನ್ ಸಿಟೀಸ್ ನಾಟ್ ಹ್ಯಾವ್ ಸ್ಟ್ರಾಂಗ್ ವಿಸಿಬಲ್ ಮೇಯರ್ಸ್ ಲೈಕ್ ನ್ಯೂಯಾರ್ಕ್ ಆರ್ ಲಂಡನ್? ನ್ಯೂಯಾರ್ಕ್, ಲಂಡನ್ ಅಲ್ಲಿ ಇರೋ ತರ ನಮ್ಮ ದೇಶದಲ್ಲಿ ಯಾಕೆ ಸ್ಟ್ರಾಂಗ್ ಮೇಯರ್ಗಳಿಲ್ಲ? ವೈ ಡು ಇಂಡಿಯನ್ ಸಿಟಿಸನ್ಸ್ ಹ್ಯಾವ್ ನೋ ಸಿಂಗಲ್ ಎಲೆಕ್ಟೆಡ್ ಅರ್ಬನ್ ಲೀಡರ್ ಟು ಟರ್ನ್ ಟು ಫಾರ್ ಫಿಕ್ಸಿಂಗ್ ಸಿಟಿ ಇಶ್ಯೂಸ್ ಲೈಕ್ ಡ್ರೈನೇಜ್, ರೋಡ್, ಪೊಲ್ಯೂಷನ್, ವಾಟರ್ ಅಂಡ್ ವೇಸ್ಟ್? ಅಲ್ವಾ? ಏನೇ ವಿಷಯ ಬಂದ್ರು ನಾವ್ ಯಾಕೆ ಅರ್ಬನ್ ಲೀಡರ್ ಕಡೆ ಮುಖ ಮಾಡೋದಿಲ್ಲ, ಎಲೆಕ್ಟೆಡ್ ಲೀಡರ್ ಅವ್ರ ಕಡೆ ಹೋಗೋದಿಲ್ಲ? ಯಾಕಂತಂದ್ರೆ ನೋಡಿ, ಕೀ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಸಿಟೀಸ್ ಆರ್ ನಾಟ್ ರಿಯಲಿ ಗವರ್ನ್ ಬೈ ಎಲೆಕ್ಟೆಡ್ ಅರ್ಬನ್ ಬಾಡೀಸ್. ಯಾರನ್ನ ನಾವು ಎಲೆಕ್ಟ್ ಮಾಡಿ ಕಳಿಸಿರ್ತೇವೋ ಅವರಿಂದ ಗವರ್ನನ್ ಆಗ್ತಾ ಇಲ್ಲ, ಅವರು ನಡೆಸ್ತಾ ಇಲ್ಲ. ಆದ್ರೆ ಯಾರ ಹತ್ರ ಇದೆ ಅಧಿಕಾರ? ಚೀಫ್ ಮಿನಿಸ್ಟರ್ ಹತ್ರ ಇರುತ್ತೆ, ಸ್ಟೇಟ್ ಲೆವೆಲ್ ಡಿಪಾರ್ಟ್ಮೆಂಟ್ ಬ್ಯೂರೋಕ್ರಾಟ್ಸ್ ಗಳ ಹತ್ರ ಇರುತ್ತೆ ಅಧಿಕಾರ, ಮತ್ತೆ ಪ್ಯಾರಾಸ್ಟೇಟಲ್ ಏಜೆನ್ಸೀಸ್, ಮೆಟ್ರೋ ರೈಲ್ ಇರಬಹುದು, ಡೆವಲಪ್ಮೆಂಟ್ ಅಥಾರಿಟಿ, ವಾಟರ್ ಬೋರ್ಡ್ಸ್, ಇವ್ರ ಹತ್ರ ಅಧಿಕಾರ ಇರುತ್ತೆ. ಅದರ ಜೊತೆ ML and MPs ಹೂ ಇಂಟರ್ಫಿಯರ್ ಇನ್ ಮುನ್ಸಿಪಲ್ ಡಿಸಿಷನ್. ಇವರು ಆವಾಗ ಬಂದು ನಮ್ಮದು ಒಂದು ಅಭಿಪ್ರಾಯ ಇರಲಿ ಅಂತ ಹೇಳ್ತಾ ಇರ್ತಾರೆ. ಆಸ್ ಅ ರಿಸಲ್ಟ್,
ಮೇಯರ್ ಅನ್ನೋರು ಬರೀ ಸಿಂಬಾಲಿಕ್ ಆಗ್ಬಿಡ್ತಾರೆ, ಪವರ್ಫುಲ್ ಆಗೋದಿಲ್ಲ. ಸಿಟಿ ಗವರ್ಮೆಂಟ್ಸ್ ರಿಮೇನ್ ವೀಕ್ ಅಂಡ್ ವಿಸಿಬಲ್. ಸಿಟಿಯ ಒಂದು ಗವರ್ಮೆಂಟ್ ವೀಕ್ ಆಗಿರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ. ವೈ ಆರ್ ಇಂಡಿಯನ್ ಮೇಯರ್ಸ್ ಪವರ್ಲೆಸ್? ಯಾಕೆ ಪವರ್ಲೆಸ್ ಅಂತಂದ್ರೆ ಹಿಸ್ಟೋರಿಕಲ್ ಶಿಫ್ಟ್ ನೋಡಿ. 1960ಗಿಂತ ಮೊದಲು ಅರ್ಬನ್ ಮೇಯರ್ಸ್ಗಳಿಗೆ ವಿಸಿಬಿಲಿಟಿ, ಇನ್ಫ್ಲೂಯೆನ್ಸ್ ಎಲ್ಲ ಇತ್ತು. ಆದರೆ ಆಫ್ಟರ್ ದ್ಯಾಟ್ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲೈಸ್ಡ್ ಅರ್ಬನ್ ಪವರ್. ಸಿಟೀಸ್ ಬಿಕೇಮ್ ಕಂಟ್ರೋಲ್ಡ್ ಫ್ರಾಮ್ ಚೀಫ್ ಮಿನಿಸ್ಟರ್ಸ್ ಆಫೀಸ್. ಸಿಟಿಗಳನ್ನೆಲ್ಲ ಚೀಫ್ ಮಿನಿಸ್ಟರು ತಮ್ಮ ಆಫೀಸಿಂದಾನೇ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಇನ್ನು 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1992 ಫೇಲ್ಡ್. ಏನಾಯಿತು ಅಲ್ಲಿ? ಇಂಟೆಂಡೆಡ್ ಟು ಎಂಪವರ್ ಲೋಕಲ್ ಅರ್ಬನ್ ಬಾಡೀಸ್. ಅಲ್ಲಿ ಲೋಕಲ್ ಅರ್ಬನ್ ಬಾಡೀಸ್ಗಳನ್ನ ಎಂಪವರ್ ಮಾಡಲಿಕ್ಕೆ ಉದ್ದೇಶವನ್ನೇನೋ ಇಟ್ಕೊಂಡಿದ್ರು, ಬಟ್ ಇಂಪ್ಲಿಮೆಂಟೇಷನ್ ಇಗ್ನೋರ್ಡ್ ಪೊಲಿಟಿಕಲ್ ರಿಯಾಲಿಟಿ. ರಾಜಕೀಯವಾಗಿ ಏನ್ ನಡೀತಾ ಇದೆ ಅನ್ನೋದನ್ನೇ ಅವರು ಇಗ್ನೋರ್ ಮಾಡಿಬಿಟ್ರು. ನೋ ಫಿನಾನ್ಷಿಯಲ್ ಫ್ರೀಡಮ್, ಬೇಕಾದಷ್ಟು ಫಂಡಿಂಗ್ ಇರೋದಿಲ್ಲ. ಫಂಕ್ಷನಲ್ ಫ್ರೀಡಮ್, ಅದು ಸಹ ಇಲ್ಲ, ಅವ್ರಿಗೆ ಬೇಕಾದಂತ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಫ್ರೀಡಮ್, ಆಡಳಿತವನ್ನ ತಮಗೆ ಬೇಕಾದ ಹಾಗೆ ನಡೆಸಲಿಕ್ಕೆ ಆಗೋದಿಲ್ಲ. ಸೊ ಮುನ್ಸಿಪಾಲಿಟೀಸ್ ಬಿಕೇಮ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಓನ್ಲಿ ಆನ್ ಪೇಪರ್. ಕೇವಲ ಪೇಪರ್ ಮೇಲೆ ಮಾತ್ರ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು ಇವು. ಹಾಗಾದ್ರೆ ಈಗಿನ ರಿಯಾಲಿಟಿ ಏನು? ಯಾರು ನಿಜವಾಗ್ಲೂ ಕಂಟ್ರೋಲ್ ಮಾಡಬೇಕಿತ್ತು ಸಿಟಿ ಅಫೇರ್ಗಳನ್ನ? ಮೇಯರ್ ಮತ್ತೆ ಎಲೆಕ್ಟೆಡ್ ಕೌನ್ಸಿಲ್. ಅದ್ರ ಯಾರು ಮಾಡ್ತಾ ಇದ್ದಾರೆ? ಚೀಫ್ ಮಿನಿಸ್ಟರ್. ನಿಜವಾಗ್ಲೂ ಮುನ್ಸಿಪಲ್ ಕಮಿಷನರ್ಸ್ ಇರಬೇಕಾಗಿತ್ತು, ಆದ್ರೆ IAS ಆಫೀಸರ್ಗಳು, ಸ್ಟೇಟ್ ಗೌರ್ಮೆಂಟ್ ಇಂದ ಪೋಸ್ಟ್ ಆಗಿರೋರು, ಅವರು ಬಂದು ಈಗ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ವಾರ್ಡ್ ಕೌನ್ಸಿಲ್ಗಳು ಬೇಕಾಗಿತ್ತು, ಅವ್ರ ಬದಲು ಈಗ MLA MP ಗಳಿದ್ದಾರೆ. ಸಿಟಿಸನ್ಸ್ ನೀಡ್ಗಳ ಮೇಲೆ ಫೋಕಸ್ ಮಾಡಬೇಕಿತ್ತು, ಆದ್ರೆ ಸ್ಟೇಟ್ ಪೊಲಿಟಿಕಲ್ ನೀಡ್ಸ್ ಮೇಲೆ ಫೋಕಸ್ ಆಗ್ತಾ ಇದೆ. ಸೊ ಅರ್ಬನ್ ಗವರ್ನೆನ್ಸ್ ಏನಾಗ್ಬಿಟ್ಟಿದೆ? ಹೈಲಿ ಸೆಂಟ್ರಲೈಸ್ಡ್, ನಾಟ್ ಲೋಕಲೈಸ್ಡ್. ಒಂದೇ ಕಡೆ ಕೇಂದ್ರೀಕೃತ ಆಗ್ಬಿಟ್ಟಿದೆ. ಸೊ ವೈ ಸಿಟಿ ಗವರ್ನೆನ್ಸ್ ಡಸಂಟ್ ಇಂಪ್ರೂವ್ ಇವನ್ ಆಫ್ಟರ್ ರಿಫಾರ್ಮ್ಸ್ ಲೈಕ್ dividing BBMP into 5 corporation, merging 27 municipalities into GHMC, BMC election after years. ಅಂತಂದ್ರೆ ಇದೆಲ್ಲ ರಿಫಾರ್ಮ್ಗಳು. ಬೆಂಗಳೂರನ್ನ 5 ಕಾರ್ಪೊರೇಷನ್ ಮಾಡೋದು, ಹೈದರಾಬಾದಲ್ಲೂ ಸಹ ಮುನ್ಸಿಪಾಲಿಟಿಗಳನ್ನ ಮರ್ಜ್ ಮಾಡೋದು, ಮುಂಬೈಲಿ ಸಹ ಎಲೆಕ್ಷನ್ಗಳನ್ನ ನಡೆಸೋದು, ಇದೆಲ್ಲ ಮಾಡಿದ್ರು ಗವರ್ನೆನ್ಸ್ ಯಾಕೆ ಇಂಪ್ರೂವ್ ಆಗ್ತಾ ಇಲ್ಲ? ಪ್ರಶ್ನೆ ಬಂದ್ರೆ, ಬಿಕಾಸ್ ದೀಸ್ ಮೂವ್ಸ್ ಆರ್ ನಾಟ್ ಅಬೌಟ್ ಬೆಟರ್ ಗವರ್ನೆನ್ಸ್. ಇದೆಲ್ಲ ಗವರ್ನೆನ್ಸ್ಗೋಸ್ಕರ ತಂದಿರುವಂತಹ ಕ್ರಮಗಳೇ ಅಲ್ಲ. ಅದೆಲ್ಲ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ? ಎಲೆಕ್ಷನ್ ಡಿಲೇ ಮಾಡ್ಲಿಕ್ಕೆ, ಪೊಲಿಟಿಕಲ್ ಕಂಟ್ರೋಲ್ನ ಮೇಂಟೈನ್ ಮಾಡ್ಲಿಕ್ಕೆ, ಅದ್ರ ಜೊತೆ ಟೆರಿಟರಿ ಮ್ಯಾನೇಜ್ ಮಾಡಿ ಯಾರು ರೂಲಿಂಗ್ ಪಾರ್ಟಿ ಇರ್ತಾರಲ್ವಾ ಅವ್ರಿಗೆ ಉಪಯೋಗ ಆಗ್ಲಿಕ್ಕೆ. ದ ನಂಬರ್ ಆಫ್ ಮುನ್ಸಿಪಾಲಿಟೀಸ್ isn't the real problem, the power structure. ಮುನ್ಸಿಪಾಲಿಟಿ ಅದರ ಒಂದು ಪ್ರಾಬ್ಲಮ್ ಅಲ್ಲ, ಎಷ್ಟು ಮುನ್ಸಿಪಾಲಿಟಿ ಇದೆ ಅದು ಪ್ರಾಬ್ಲಮ್ ಅಲ್ಲ, ಆದ್ರೆ ಅದರಲ್ಲಿರುವಂತಹ ಅಧಿಕಾರ, ಆ ಒಂದು ಪವರ್ ಸ್ಟ್ರಕ್ಚರ್ ಇದೆಯಲ್ವಾ, ಅದು ನಿಜವಾದ ಪ್ರಾಬ್ಲಮ್. ಅದ್ರ ಜೊತೆ ಫಿನಾನ್ಷಿಯಲ್ ವೀಕ್ನೆಸ್. Even when municipalities exist, they cannot function because no strong revenue sources. ಆದಾಯ ಒಂದೇ ನಿಯಮಿತವಾಗಿ ಬರೋದಿಲ್ಲ. ವಾರ್ಡ್ ಆಫೀಸರ್ಸ್ ಸ್ಟ್ರಗಲ್ ಟು ಗೆಟ್ ಫಂಡ್ಸ್, ಫಂಡಿಂಗ್ ಇರೋದಿಲ್ಲ ಬೇಕಾದಷ್ಟು. ಡಿಸಿಷನ್ ಆನ್ ಪ್ರಾಜೆಕ್ಟ್ಸ್ ಆರ್ ಟೇಕನ್ ಅಟ್ ಸ್ಟೇಟ್ ಲೆವೆಲ್. ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ತೆಗೆದುಕೊಳ್ಳುವರು ಯಾರು? ಸ್ಟೇಟ್ ಲೆವೆಲ್, ರಾಜ್ಯ. ವಿತೌಟ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್ ಕೆನಾಟ್ ಇಂಪ್ರೂವ್. ಬೇರೆ ಎಲ್ಲ ಇಚ್ಛಾಶಕ್ತಿ ಇರಬಹುದು, ಆದ್ರೆ ಹಣಕಾಸು ಇಲ್ಲದೆ ಇದ್ರೆ ಗವರ್ನೆನ್ಸ್ ಇಂಪ್ರೂವ್ ಆಗೋದಿಲ್ಲ. ಆದ್ರೆ ಏನಾಗಬೇಕು? ವಾಟ್ ರಿಯಲಿ ನೀಡ್ ಟು ಚೇಂಜ್ ನೋಡೋದಾದ್ರೆ, ಟು ಇಂಪ್ರೂವ್ ಅರ್ಬನ್ ಗವರ್ನೆನ್ಸ್ ಇಂಡಿಯಾ ನೀಡ್ಸ್ ಕ್ಲಿಯರ್ ಡಿವಿಷನ್ ಆಫ್ ಪವರ್. ಡಿವಿಷನ್ ಆಫ್ ಪವರ್ ಅಂತಂದ್ರೆ ವಾಟರ್, ವೇಸ್ಟ್, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟ್, ಮಾಸ್ಟರ್ ಪ್ಲಾನ್ಸ್, ಲ್ಯಾಂಡ್ ಯೂಸ್ ಬಹಳ ಇಂಪಾರ್ಟೆಂಟ್ ಅಂತ ಡೈಮೆನ್ಷನ್ಗಳು. ಎಕ್ಸಾಮ್ ನಲ್ಲಿ ಇದನ್ನ ಈ ತರ ನೀವು ಸ್ಟ್ರಕ್ಚರ್ ಆಗಿ ಬರೀತಿರೋ ಅಥವಾ ಹೇಗೆ ಈ ತರ ಬಾಕ್ಸ್ ಹಾಕಿ ಬರೀತಿರೋ ನಿಮ್ಗೆ ಬಿಟ್ಟಿದ್ದು. ಈ ತರ ಡಿಫರೆಂಟ್ ಡೈಮೆನ್ಷನ್ಗಳನ್ನ ಫ್ಲೋ ಚಾರ್ಟ್ ಮೂಲಕ ನೀವು ಡಿಸ್ಪ್ಲೇ ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಹಾಗೆ ಒಂದು ಸಿಟಿ ಅಂದಮೇಲೆ ಅಲ್ಲಿರೋ ನೀರಿನ ವ್ಯವಸ್ಥೆ, ವೇಸ್ಟ್ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟ್ ಇರಬಹುದು, ಆ ಒಂದು ಅರ್ಬನ್ ಪ್ಲಾನಿಂಗ್ ಇರಬಹುದು, ಲ್ಯಾಂಡ್ ಯೂಸು ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಪವರ್ ಡಿವಿಷನ್ ಕರೆಕ್ಟ್ ಆಗಿ ಆಗ್ಬೇಕು, ಕ್ಲಿಯರ್ ಆಗಿರ್ಬೇಕು. ರೈಟ್ ನಾವು ರೆಸ್ಪಾನ್ಸಿಬಿಲಿಟೀಸ್ ಆರ್ ಸ್ಕ್ಯಾಟರ್ಡ್. ಎಲ್ಲ ಒಂದೊಂದು ಕಡೆ ಸ್ಕ್ಯಾಟರ್ ಆಗ್ಬಿಟ್ಟಿದೆ. ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಇನ್ನೊಂದು ಡೂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಒಂದು ಕೆಲಸ ಒಂದು ಸಂಸ್ಥೆ ಮಾಡ್ತಿದೆ ಅಂತಂದ್ರೆ ಇನ್ನೊಬ್ರು ಅದನ್ನೇ ಮಾಡ್ತಾ ಇರ್ತಾರೆ. ಕೆಲವೊಂದು ವಿಭಾಗಗಳನ್ನ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಫಿನಾನ್ಷಿಯಲ್ ಮತ್ತೆ ಫಂಕ್ಷನಲ್ ಆಟೋನಾಮಿ. ಮುನ್ಸಿಪಾಲಿಟಿಗಳಿಗೆ ಏನ್ ಬೇಕು? ರೆವೆನ್ಯೂ, ಇಂಡಿಪೆಂಡೆಂಟ್ ರೆವೆನ್ಯೂ ಬೇಕು. ಮತ್ತೆ ಸಿಟಿ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಾಗೆ ಕಂಟ್ರೋಲ್ ಇರಬೇಕು. ಅಥಾರಿಟಿ ಓವರ್ ಅಫಿಷಿಯಲ್ಸ್, ಅಫಿಷಿಯಲ್ಗಳಲ್ಲ ಅಥಾರಿಟಿ ಬೇಕಾಗುತ್ತೆ. ಸೊ ಅಂಡ್ ಎಕ್ಸೆಸಿವ್ ಇಂಟರ್ಫರೆನ್ಸ್ ಬೈ ಚೀಫ್ ಮಿನಿಸ್ಟರ್ ಆಫೀಸ್. ತುಂಬಾ ಮುಖ್ಯಮಂತ್ರಿಯವರ ಕಚೇರಿಯಲ್ಲಿ ಇನ್ವಾಲ್ವ್ ಆಗೋದನ್ನ ತಪ್ಪಿಸಬೇಕು. ಅದರ್ವೈಸ್ ದ ಮೇಯರ್ ವಿಲ್ ಆಲ್ವೇಸ್ ರಿಮೇನ್ ಸಿಂಬಾಲಿಕ್. ಮೇಯರ್ಗಳನ್ನೋರು ಇರ್ತಾರೆ ಅಷ್ಟೇ, ಆದ್ರೆ ಅವ್ರು ಇರೋದು ಸಾಂಕೇತಿಕ ಆಗ್ಬಿಡುತ್ತೆ. ಹಾಗಾಗಿ ಇದರಿಂದ ಇನ್ಸೈಟ್ ಸಿಗೋದೇನಂತಂದ್ರೆ, ಕ್ವಶನ್ ಇಸ್ ನಾಟ್ ಅಬೌಟ್ ಶುಡ್ ಸಿಟೀಸ್ ಹ್ಯಾವ್ ಪವರ್ಫುಲ್ ಮೇಯರ್ಸ್,
ರಿಯಲ್ ಕ್ವಶನ್ ಈಸ್, ಶುಡ್ ಸಿಟೀಸ್ ಬಿ ಗವರ್ನ್ಡ್ ಲೋಕಲಿ ಆರ್ ಫ್ರಮ್ ಸ್ಟೇಟ್ ಕ್ಯಾಪಿಟಲ್? ಪವರ್ಫುಲ್ ಮೇಯರ್ಗಳು ಇರಬೇಕಾ ಅನ್ನುವಂಥದ್ದು ಕೇಳಬೇಕಾದ ಪ್ರಶ್ನೆ ಅಲ್ಲ. ಪ್ರಶ್ನೆ ನಿಜವಾಗ್ಲೂ ಏನ್ ಬೇಕು ಅಂತಂದ್ರೆ, ನಮಗೆ ಸಿಟೀಸ್ಗಳನ್ನ ಲೋಕಲಿ ನೋಡ್ಕೋಬೇಕಾ ಅಥವಾ ಸ್ಟೇಟ್ ಕ್ಯಾಪಿಟಲ್ಗಳು ಅವುಗಳನ್ನ ನಿರ್ವಹಿಸಬೇಕಾ? ಇಫ್ ಗವರ್ನೆನ್ಸ್ ಸ್ಟೇಸ್ ಫುಲ್ಲಿ ಕಂಟ್ರೋಲ್ಡ್ ಬೈ ಸಿಎಂ, ಸ್ಟೇಟ್ ಬ್ಯೂರೋಕ್ರಸಿ, ಪ್ಯಾರಾಸ್ಟೇಟಲ್ ಏಜೆನ್ಸೀಸ್, ಸಿಟೀಸ್ ಕೆನಾಟ್ ಸಾಲ್ವ್ ದೇರ್ ಓನ್ ಪ್ರಾಬ್ಲಮ್. ಇದೇ ತರ ಮೊದಲಿನ ತರಾನೇ ಸಿಎಂ, ಬ್ಯೂರೋಕ್ರಸಿ, ಬೇರೆ ಬೇರೆ ಏಜೆನ್ಸಿಗಳು ಸಿಟಿಗಳನ್ನ ನೋಡ್ಕೊಳ್ತಾ ಇದ್ರೆ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದೇ ಇಲ್ಲ. ಹಾಗಾಗಿ ಇಂಡಿಯನ್ ಸಿಟೀಸ್ ಸಫರ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ಲಾನಿಂಗ್ ನಾಲೆಜ್, ಬಟ್ ಬಿಕಾಸ್ ಆಫ್ ಹೌ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್. ಹಾಗಾಗಿನೇ ಹೇಳೋದು, ಪ್ಲಾನಿಂಗು, ನಾಲೆಜು ಇದರದ್ದೊಂದು ಕೊರತೆ ಇರೋದಲ್ಲ, ಪವರ್ ಡಿಸ್ಟ್ರಿಬ್ಯೂಷನ್ ಅಲ್ಲೇ ಸಮಸ್ಯೆ ಇದೆ. ಹಾಗೆ ಒಂದು ಒಳ್ಳೆಯ ಗವರ್ನೆನ್ಸ್ಗೆ ಏನ್ ಬೇಕು ಅಂತಂದ್ರೆ, ಎಂಪವರ್ಡ್ ಮುನ್ಸಿಪಾಲಿಟಿ, ಅವರಿಗೆ ನಾವು ಹೆಚ್ಚು ಶಕ್ತಿಯನ್ನು ಕೊಡಬೇಕು. ಡೈರೆಕ್ಟ್ ಅಕೌಂಟಬಿಲಿಟಿ, ಹೊಣೆಗಾರಿಕೆ ನಿರ್ವಹಿಸಬೇಕು ಸಿಟಿಸನ್ಗಳು ಅಲ್ವಾ. ಮತ್ತೆ ಅವರಿಗೆ ಸಂಬಂಧಪಟ್ಟ ಹಾಗೆ ಟ್ರಾನ್ಸ್ಪರೆನ್ಸಿ ಇರಬೇಕಾಗುತ್ತೆ. ಫಿನಾನ್ಸ್ಗಳಿಗೆ ಸಂಬಂಧಪಟ್ಟಾಗೆ ಗ್ಯಾರಂಟಿ ಇರಬೇಕು, ಫಂಡಿಂಗ್ ಇರಬೇಕು, ಕ್ಲಾರಿಟಿ ಆನ್ ಹೂ ಡಿಸೈಡ್ ವಾಟ್, ಯಾರು ಯಾವುದನ್ನು ನಿರ್ಧರಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಅದಾಗೋ ತನಕ ಏನಾಗಲ್ಲ, ಸಿಟೀಸ್ ವೋಂಟ್ ನೋ ಹೂಮ್ ಟು ಬ್ಲೇಮ್ ಸಿಟಿಸನ್ಸ್ ಅಲ್ವಾ. ಸಿಟಿಸನ್ಸ್ಗಳು ಯಾರಿಗೆ ನಾವು ದೂರು ಕೊಡೋದು, ಇದು ಯಾರ ತಪ್ಪು ಅಂತ ಸಿಟಿಸನ್ಸ್ಗಳಿಗೆ ಗೊತ್ತೇ ಆಗೋದಿಲ್ಲ. ಸಿಟಿಸನ್ಸ್ಗಳಿಗೆ ಅದು ಗೊತ್ತಾಗದೇ ಇದ್ರೆ ಸಿಟೀಸ್ಗಳು ಇಂಪ್ರೂವ್ ಆಗೋದಿಲ್ಲ. ಮೇಯರ್ಗಳು ಆಲ್ವೇಸ್ ಇನ್ವಿಸಿಬಲ್ ಆಗಿರ್ತಾರೆ, ಪವರ್ ಇರೋದಿಲ್ಲ, ಹೇಳಲಿಕ್ಕೆ ಮಾತ್ರ ಮೇಯರ್ ಆಗಿರ್ತಾರೆ ಅಷ್ಟೇ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.